ವಿರುದ್ಧ ತುಮಕೂರು ಬಂದ್ಗೆ 25ನೇ ತಾರೀಕು ಕರೆ ಕೊಟ್ಟಿದ್ದಾರೆ. ನಮ್ಮ ಇಡೀ ಜಿಲ್ಲೆನ ಬಂದ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ನಮ್ಮ ತಾಲೂಕಿನ ಎಲ್ಲ ಅಂಗಡಿ ಮುಗ್ಗಟ್ಟುಗಳಿಗೆ, ನಗರದ ಎಲ್ಲ ವರ್ತಕರಿಗೆ ಸ್ವಇಚ್ಛೆಯಿಂದ ಬಂದು ಈ ಒಂದು ಬೆಂಬಲಕ್ಕೆ ತಾವೆಲ್ಲರೂ ಬೆಂಬಲ ವ್ಯಕ್ತಪಡಿಸಿ ಈ ಒಂದು ಹೋರಾಟನ ಯಶಸ್ವಿಗೊಳಿಸಬೇಕು ಅನ್ನೋದು ನಮ್ಮೆಲ್ಲರ ಒಂದು ಕೋರಿಕೆ. ಈಗಾಗಲೇ ಗೊತ್ತಿದೆ ನಿಮಗೆ, ಎಕ್ಸ್‌ಪ್ರೆಸ್ ವೇ ಲಿಂಕ್ ಕೆನಾಲು ಬಹುಶಃ ಒಂದು 2-3 ತಿಂಗಳಿಂದ ಹೋರಾಟಗಳು ಮಾಡ್ತಾಯಿದ್ದೀವಿ. ಒಂದು ಮೊದಲನೇದಾಗಿ ಯಾವಾಗ ಈ ಟೆಂಡ್ರು ಶುರುವಾಯಿತು, ನಮ್ಮ ಗುಬ್ಬಿ ತಾಲೂಕಿಂದ ಇದನ್ನು ಡೈರೆಕ್ಟು ಲಿಂಕ್ ಮಾಡೋದಕ್ಕೆ, ಮಾಗಡಿಗೆ ತಗೊಂಡೋಗೋದಕ್ಕೆ ನಮ್ಮ ಉಪಮುಖ್ಯಮಂತ್ರಿಯವರು ಅವರ ಒಂದು ರಾಜಕೀಯ ಉದ್ದೇಶದಿಂದ ಇರ್ಬೋದು, ನಮ್ಮ ಜಿಲ್ಲೆಯ ರೈತರನ್ನು ಕಡೆಗಣಿಸಿ, ನಮ್ಮ ಜಿಲ್ಲೆಯ ಜನಸಾಮಾನ್ಯರು ನೀರಿನ ಸಮಸ್ಯೆನೂ ಕಡೆಗಣಿಸಿ, ಏಕಾಏಕಿ ಯಾವುದೇ ಈ ಒಂದು ಅಲಾಟ್ಮೆಂಟಿಗೆ, ಈ ಒಂದು ಎಕ್ಸ್‌ಪ್ರೆಸ್ ವೇ ಲಿಂಕ್ ಕೆನಾಲ್ಗೆ ಯಾವುದೇ ಒಂದು ನಿರ್ದಿಷ್ಟವಾದ TMC ಅಲಾಟ್ಮೆಂಟ್ ಇಲ್ದಲೇ ಇವರು ಲಿಂಕ್ ಕೆನಾಲ್ ಡೈರೆಕ್ಟ್ ಮಾಡಿದ್ದಾರೆ. ಸೊ ಅದರ ವಿರುದ್ಧ ನಾವು ಈಗಾಗಲೇ ಹೋರಾಟ ಮಾಡಿದ್ದೀವಿ. ಈಗಾಗಲೇ ಟೆಂಡ್ರೂ ಮಾಡಿದ್ದಾರೆ, ಕೆಲಸಗಳನ್ನು ಶುರು ಮಾಡಿದ್ದಾರೆ. ನಾವು ಮೊನ್ನೆ ಅಲ್ಲಿ ಗುಬ್ಬಿ ತಾಲೂಕಲ್ಲೇ ಅಲ್ಲೇ ಹೋಗಿ ಧರಣಿ ಮಾಡಿದು. ನಂತರದಲ್ಲಿ ನಮ್ಮ ಜಿಲ್ಲೆಯ ಇಬ್ಬರು ಸಚಿವರಿಗೆ ಒಂದು ಮನವರಿಕೆ ಮಾಡಿಕೊಡ್ಬೇಕು, ನಮ್ಮಿಬ್ಬರು ಸಚಿವರಿಗೆ ಇದ್ರ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಗೃಹ ಸಚಿವರ ಮನೆಗೂ ಮುತ್ತಿಗೆ ಹಾಕೋ ಒಂದು ಕಾರ್ಯಕ್ರಮ ಮಾಡಿದು. ಅವತ್ತು ದೌರ್ಜನ್ಯ ಮಾಡಿ ನಮ್ಮನ್ನೆಲ್ಲ ಅಲ್ಲಿ ಹತ್ರಕ್ಕೂ ಬಿಟ್ಕೊಂಡಲೇ ನಮ್ಮನ್ನು ಸ್ಟೇಷನ್ಗೆ ಹಾಕೋ ಒಂದು ರೀತಿಯಲ್ಲಿ ದೌರ್ಜನ್ಯ ಎಸಗಿದ್ರು. ರೈತರ ಮೇಲೆ ದೌರ್ಜನ್ಯ ಮಾಡಿದ್ರು, ನಮ್ಮ ನಾಯಕರ ಮೇಲೆ ದೌರ್ಜನ್ಯ ಮಾಡಿದರು. ಎಲ್ಲರನ್ನೂ ಸ್ಟೇಷನಲ್ಲಿ ಕೂರಿಸಿ ನಮ್ಮ ಒಂದು ಹೋರಾಟನ ಹತ್ತಿಕ್ಕಿದ್ರು. ಸೊ ಇವತ್ತು ಅದರ ವಿರುದ್ಧ ಹೋರಾಟ ಮಾಡ್ತಾಯಿದ್ದೀವಿ. ಹಾಗಾಗಿ ಅದರ ಒಂದು ಮುಂದುವರಿದ ಭಾಗವಾಗಿ ಇವತ್ತು ನಾವು ತುಮಕೂರು ಬಂದ್ ಕರೆ ಕೊಟ್ಟಿದ್ದೀವಿ. ಎಲ್ಲ ತಾಲೂಕರು ಇವತ್ತು ನಮ್ಮ ಕೃಷ್ಣಪ್ಪ ಅವ್ರು ಇರ್ಬೋದು, ಸುಗುಳು ಶಿವಣ್ಣ ಇರ್ಬೋದು, ಸುರೇಶ್ ಗೌಡ್ರು ಇರ್ಬೋದು, ನಮ್ಮ ಜ್ಯೋತಿ ಗಣೇಶ್ ಅವ್ರು ಇರ್ಬೋದು, ಸುರೇಶ್ ಬಾಬು ಅವ್ರು ಇರ್ಬೋದು, ಗುಬ್ಬಿಯವ್ರು ಇರ್ಬೋದು, ಕೊರಟಗೆರೆಯವರು ಎಲ್ಲರೂ ಈ ಒಂದು ಹೋರಾಟಕ್ಕೆ ಬೆಂಬಲವಾಗಿ ಎಲ್ಲರೂ ಆ ತಾಲೂಕುಗಳನ್ನ ಬಂದ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ನಮ್ಮಲ್ಲೂ ಬಂದ್ ಮಾಡಬೇಕು 25ನೇ ತಾರೀಕು ಅನ್ನೋದೊಂದು ನಮ್ಮದು ಒಂದು ಕೋರಿಕೆ. ಇವತ್ತು ನಮ್ಮ ನಾಯಕರು ಇಬ್ಬರೂ ಸಚಿವರಿದ್ದಾರೆ, ನಮ್ಮ ರೈತರ ಬಗ್ಗೆ ಒಂದು ದಿವಸನೂ ಧ್ವನಿ ಎತ್ತಿಲ್ಲ. ಆಮೇಲೆ ನಿನ್ನೆ ಒಂದು ಮೀಟಿಂಗ್ ಆಗಿದೆ ವಿಧಾನಸೌಧದಲ್ಲಿ, ನಮ್ಮ ಪರಮೇಶ್ವರ್ ಅವರು ಮತ್ತು ಉಪಮುಖ್ಯಮಂತ್ರಿಯವರು DK ಶಿವಕುಮಾರ್ ಅವರು ಮತ್ತು ರಾಜಣ್ಣ, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಇದ್ರ ಬಗ್ಗೆ ಒಂದು ಟೆಕ್ನಿಕಲ್ ಕಮಿಟಿ ಮಾಡಬೇಕು ಅಂತ ಒಂದು ನಿರ್ಧಾರ ಮಾಡಿದ್ದಾರೆ. ಆಮೇಲೆ ಒಂದು ಪರಮೇಶ್ವರ್ ಹೇಳ್ದಂಗೆ ಸ್ಕಾಡಾ ಅಂತ ರೆಗ್ಯುಲೇಟರಿ ಅಥಾರಿಟಿ ಮಾಡಿದ್ದಾರೆ. ಅದರ ಪ್ರಯೋಜನ ಎಷ್ಟು ಬರುತ್ತೋ ಗೊತ್ತಿಲ್ಲ, ಅದರ ವಿರುದ್ಧವಾಗಿದೆ. ಯಾಕೆಂದರೆ ಇವತ್ತು ಕಮಿಟಿ ಮಾಡ್ತಾ ಇದ್ದೀರಾ, ಟೆಕ್ನಿಕಲ್ ಕಮಿಟಿ ಅಂತ ಹೇಳ್ತಾ ಇದ್ದೀರಾ. ಟೆಕ್ನಿಕಲ್ ಕಮಿಟಿ ಮಾಡಬೇಕು ಅಂತ ಅಂದರೆ ಫಸ್ಟು ಈ ಒಂದು ಟೆಂಡ್ರು ಕೆಲಸ ಮಾಡಿ ಪ್ರಾರಂಭ ಆಗಿದ್ದನ್ನು ನಿಲ್ಲಿಸಬೇಕು.